ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಯಾರೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳ್ನ ತೊಗೊಂಡ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಶಾದ್ರೆನ ತೆಗೆದುಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮನೆಯ ಅಕ್ಕಪಕ್ಕ ಶುದ್ಧವಾಗಿ ಇಟ್ಕೊಂಡ್ರೆ ಇಂಥ ವೆಹಿಕಲ್ಗಳನ್ನ ಇಟ್ಕೊಬೋದು. ಇಲ್ಲ ಅಂತಂದರೆ ಪ್ರತಿಯೊಂದು ವೈರು ಸೆನ್ಸಿಟಿವ್ ಆಗಿರುತ್ತೆ. ಇವತ್ತು ನನ್ನ ಹತ್ರಕ್ಕೆ ಬಂದಿರತಕ್ಕಂಥದ್ದು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಲು. ಏನಾಗಿದೆ ಅಂತ ಅಂದರೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೋಟರ್ ಆಫ್ ಅಂತ ಬರ್ತಾಯಿದೆ. ನಾನೀಗ ಇಲ್ಲಿರ್ತಕ್ಕಂಥ ಸ್ಟ್ಯಾಂಡನ್ನು ಸಹ ತೆಗಿತಾ ಇದ್ದೀನಿ, ಆದರೂ ಮೋಟ್ರ್ ಆಫ್ ಆಗ್ತಾಯಿಲ್ಲ. ಏನಿರ್ಬೋದು ಪ್ರಾಬ್ಲಮ್ಮು ಅಂತನ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಕೊಂಬಿಡಿ. ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ 3 ವೈರ್ನ ಆಲ್ರೆಡಿ ಕಟ್ಟಾಗಿ ಹೋಗ್ಬಿಟ್ಟಿದೆ ನೋಡಿ. ಇಲ್ಲಿ 3 ವೈರು ಇಲ್ಲಿ ಕಟ್ ಮಾಡಿರೋದು. ಇಲ್ಲಿ ಎಲ್ಲಿಂದ ಬಂದಿದೆ ಅಂತ ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಸ್ಟ್ಯಾಂಡಿಂದ ಇದು ವೈರು. ನಮ್ಮ ಏತರ್ ವೆಹಿಕಲ್ನಲ್ಲಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಬಂದು ಹಾರ್ಟ್ ಇದ್ದಂಗೆ ಇದೇ. ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡೋದು, ಇಂಡಿಕೇಷನ್ ಆಗಿರ್ಬೋದು, ಮೋಟ್ರ್ ಆನ್ ಆಗಿರ್ಬೋದು, ಎಲ್ಲದಕ್ಕೂ ಮೇಯ್ನ್ ಚಾರ್ಜಿಂಗ್ ಪಾಯಿಂಟ್ಗಾಗಿರ್ಬೋದು, ಫುಲ್ಲು ಎಲ್ಲ ಇದೇ ಪಾಯಿಂಟ್ಗೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ನೋಡಿ, ಎಲ್ಲ ವೈರ್ಗಳನ್ನು ಇಲ್ಲಿ ಕಡಿದ್ಬಿಟ್ಟಿದೆ. ಯಾವ ಜಾಗದಿಂದ ಬಂದಿದೆ ಅಂದರೆ, ಈ ಜಾಗದಿಂದ ಬಂದಿದೆ ನೋಡಿ. ಎಷ್ಟು ನೀಟಾಗಿ ಇಳಿದು ಹತ್ತಿ ನೀಟಾಗಿ ಕಡಿದ್ಬಿಟ್ಟಿದೆ. ಎಲ್ಲ ಇಂಜಿನಿಯರು ನಾವೇ ಮಾಡೋದಲ್ಲ, ಇಲಿಗಳು ಸಹ ಇಂಜಿನಿಯರ್ ಮಾಡಿರ್ತವೆ. ಸಣ್ಣ ಪುಟ್ಟಂದು ಈ ಥರ ಕಡ್ದಾಕಿದ್ಮೇಲೆ ನಿಮ್ಮ ವೆಹಿಕಲ್ಗಳು ವರ್ಕ್ ಆಗ್ತಾ ಇರೋಲ್ಲ. ಆಲ್ರೆಡಿ ಈಗ ಈ ಸ್ಟ್ಯಾಂಡನ್ನ ತೆಗೆದ್ರೆ ಇಲ್ಲಿ ಸ್ಟ್ಯಾಂಡಿಂದು ಆಪ್ಷನ್ನು ಹೋಯ್ತು. ಈಗ ಕಿಲ್ ಸ್ವಿಚ್ ಅಂತ ಬರ್ತೈತೆ. ಕಿಲ್ ಸ್ವಿಚ್ಚು ಎಲ್ಲೆಲ್ಲಿ ಐತೆ ಅಂತಲೂ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಬರ್ತೀನಿ. ನೋಡಿದ್ರಲ್ಲ ನೀವು, ಕಿಲ್ ಸ್ವಿಚ್ ಅಂತ ನೋಡಿ. ಇಲ್ಲೆಲ್ಲ ಕೂತ್ಕೊಂಡು ಇಲ್ಲಿ ಫುಲ್ಲು ಕಡಿದ್ಬಿಟ್ಟಿದೆ. ಇಲ್ಲೂ ಸಹ ನೋಡಿ, ಪ್ರತಿಯೊಂದು ವೈರು ಡಿಸ್ಪ್ಲೇ ಹೀಟ್ ಆಗ್ದಂಗೆ ಇರಲಿ ಅಂದ್ಬಿಟ್ಟು ಫ್ಯಾನ್ ವೈರ್ನೂ ಸಹ ಕಡಿದಿದೆ. ಇಲ್ಲಿ ಬಂದಿರತಕ್ಕಂಥ ಮೇಯ್ನ್ ವೈರನ್ನು ಸಹ ಕಡಿದ್ಬಿಟ್ಟಿದೆ. ಅಕ್ಕಪಕ್ಕ ನಿಮ್ಮ ಮನೆಯ ಸುತ್ತಮುತ್ತ ನೀಟಾಗೆ ಇಟ್ಕೊಳ್ಳಿ. ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ಸಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳು ಖರ್ಚಿಗೆ ಬರ್ತವೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈ ಮಾಹಿತಿನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಯಾವ್ಯಾವ ರೀತಿ ಇಲಿಗಳು ಕಡಿದು ಎಲ್ಲ ಡ್ಯಾಮೇಜ್ ಮಾಡ್ತೈತೆ. ಫುಲ್ಲು ವೈರೆಲ್ಲ ಫುಲ್ಲು ಡ್ಯಾಮೇಜ್. ಇವತ್ತು ನಮ್ಮ ಸ್ನೇಹಿತರದ್ದು ಗಾಡಿನ ನಾನೇ ಇವತ್ತು ರೆಡಿ ಮಾಡ್ತಾ ಇರೋದು. ಯಾಕೆ ಅಂದರೆ 2 ತಿಂಗಳ ಕಾಲ ಏತರ್ ಸರ್ವಿಸ್ ಸೆಂಟ್ರಲ್ನಲ್ಲಿ ಹೋಗಿ ಬಂದು ಮಾಡ್ತಾಯಿದ್ದೆ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ.